ದವಾಳಿ ಮೀರಾ ಕಾರ್ಯಕ್ರಮದ ಉದ್ಘಾಟನೆಯ ಪ್ರಾರಂಭ ಆಗ್ತಾ ಇದೆ. ಪ್ರತಿ ಹಂತದಲ್ಲೂ ಸಾಂಸ್ಕೃತಿಕ ಹಿರಿತನ ಬಂಜಾರ ಸಮುದಾಯದ ದೀಪಾವಳಿ ಅಮಾವಾಸ್ಯೆಯಂದು ಬೆಳಿಗ್ಗೆ ಎದ್ದು ಲಾವಣ್ಯ ಫೂಲನ್ನು ಎಲ್ಲರೂ ಸಂಗ್ರಹಿಸಿ ರಾತ್ರಿ ಅಂದರೆ ಕತ್ತಲಾದ ತಕ್ಷಣ ಮದುವೆಯಾಗದೇ ಇರುವಂಥ ಹೆಣ್ಮಕ್ಳು ಕುವರಿಯರೆಲ್ಲರೂ ದೀಪ ಬೆಳಗಿಸ್ತಾ ನೀರವನ್ನು ಅಂದರೆ ಆರತಿಯನ್ನು ತಗೊಂಡು ಸುತ್ತಮುತ್ತಲಿರುವಂತಹ ಎಲ್ಲ ಮನೆಗಳಿಗೂ ಹೋಗಿ ಅಲ್ಲಿರ್ತಕ್ಕಂತಹ ದೇವರುಗಳಿಗೆ, ಹಿರಿಯರಿಗೆ, ಅಣ್ಣ ತಮ್ಮಂದರಿಗೆ, ಅಲ್ಲಿರುವಂತಹ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ನೀರ ಎತ್ತಾ ಅಂದರೆ ಆರತಿ ಮಾಡ್ತಾ ಶುಭವಾಗಿ ಸಂತೋಷ ಸದಾ ನಿಮ್ಮ ಜೀವನದಲ್ಲಿರಲಿ ಹಾಗೂ ಬೆಳಕು ನಿಮ್ಮ ಜೀವನದಲ್ಲಿ ಸದಾ ಪ್ರಕಾಶಮಾನವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಅವರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಒಂದು ಸುಂದರವಾದಂಥ ಪದ್ಧತಿ. ಯಾಕಂದರೆ ಮುಂದಿನ ವರ್ಷ ನಾನು ಮದುವೆಯಾಗಿ ಹೋದರೆ ಆವಾಗ ಈ ಮೇರಾ ಮಾಡೋದಕ್ಕೆ ದವಾಳಿ ಮೇರಾದಲ್ಲಿ ನಾನು ಭಾಗಿಯಾಗೋದಕ್ಕೆ ಆಗೋದಿಲ್ವಲ್ಲ, ನಾನು ಗಂಡನ ಮನೇಲಿ ಇರ್ತೀನಲ್ವ ಅಂತ ಕುವರಿಯರೆಲ್ಲರೂ ಅಕ್ಕಪಕ್ಕದ ಮನೆ, ಆ ತಾಂಡದಲ್ಲಿರುವಂಥ ಎಲ್ಲರ ಮನೆಗೆ ಹೋಗಿ ಶುಭಾಶಯವನ್ನು ಬೆಳಕನ್ನು ಹಂಚುವಂಥ ಪದ್ಧತಿ ಈ ದವಾಳಿಯ ಮೇರಾ. ಗೌದಳಿ ಪೂಜೆ ಮಾಡ್ತಾ ಬಹಳ ವಿಶೇಷವಾದ ದವಾಳಿಯಾಡಿ ಶುಭ ಹಾಗೂ ಕತ್ತಲೆಯನ್ನು ದೂರ ಮಾಡಿ ಶುಭವನ್ನೇ ನಮ್ಮ ಜೀವನದಲ್ಲಿ ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಗಣು ದೇ ಸದಾ ಸಂಪತ್ತು ಸಮೃದ್ಧಿ ಹೇರಳವಾಗಿ ಹೆಚ್ಚಳವಾಗಿ ನಮ್ಮ ಬದುಕಲ್ಲಿರಲಿ ಅಂತ ಈ ಬೆಳಕನ್ನು ನಮ್ಮ ಮುದ್ದಾದ ಈ ಕನ್ಯೆಯರು, ಈ ಹೆಣ್ಮಕ್ಕಳು ಆರತಿಯನ್ನು ಮಾಡೋದ್ರ ಮೂಲಕ, ದೀಪವನ್ನು ಬೆಳಗಿಸೋದ್ರ ಮೂಲಕ ಕೋರ್ಕೋತಾ ಇದ್ದಾರೆ. ಬಂಜಾರ ಸಮುದಾಯದಲ್ಲಿ ನಿಮ್ಮೆಲ್ಲರಿಗೂ ನಾನು ಹೇಳಬೇಕಾಗಿಲ್ಲ, ಯುಗಾದಿ ಹಬ್ಬ ಹಾಗೂ ದವಾಳಿ ಅಂದರೆ ದೀಪಾವಳಿ ಹಬ್ಬ ಅಂದರೆ ಅತ್ಯಂತ ವಿಶೇಷವಾಗಿರುವಂಥದ್ದು. ಯಾಕಂದರೆ ಕಾಳುಗಳು ಭತ್ತಗಳೆಲ್ಲ ಸಿಗುವಂತಹ ಸಮಯ ಇದು. ಬಹಳ ಶ್ರೇಷ್ಠವಾಗಿರುವಂತಹ ಕಾಲದಲ್ಲಿ ಕತ್ತಲನ್ನು ನಾಶ ಮಾಡಿ ಬೆಳಕನ್ನು ಮೂಡಿಸುವಂಥ ಸಮಯ ಇದು. ಇಂಥ ಸಂದರ್ಭದಲ್ಲಿ ನಮ್ಮ ಬಂಜಾರ ಬಂಧುಗಳು ನೃತ್ಯ ಹಾಡು ಇಲ್ಲದೆ ಯಾವುದೇ ಹಬ್ಬ ಕೂಡ ಸಂಪೂರ್ಣಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಡು ಹಾಡ್ತಾ ನೃತ್ಯ ಮಾಡ್ತಾ ಎಲ್ಲರೂ ಜೊತೆಯಾಗ್ತಾ ಸಂತೋಷ ದುಃಖದಲ್ಲಿ ಎಲ್ಲರೂ ಜೊತೆಯಾಗಿರ್ತೀವಿ ಅಂತ ಹೇಳ್ತಾ ದೀಪವನ್ನು ಬೆಳಗಿಸ್ತಾ ಈ ಸಂಭ್ರಮದ ಆಚರಣೆ ಮುಂದಿನ ವರ್ಷ ನಾನು ಇಲ್ಲದೇ ಇದ್ದರೂ ನಾನು ಇರೋ ತನಕ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತೀನಿ, ಮನಸ್ಸಾರೆ ಪ್ರಾರ್ಥನೆಯನ್ನು ಮಾಡ್ತೀನಿ ಅಂತ ಹೇಳುವಂತಹ ಕಾರ್ಯಕ್ರಮ ಇದೆ.